ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಕರ್ತನ ಒಳ್ಳೆಯವನಾಗಿದ್ದಾನೆ, ಒಳ್ಳೆದನ್ನೇ ಮಾಡುವ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಪೇತ್ರನ ವಿಚಾರವಾಗಿ ನಾವು ನೋಡುವಾಗ ಆತನ ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೆಯುವುದನ್ನು ನೋಡಿ ಸಮುದ್ರದ ಬಗ್ಗೆ ಎಲ್ಲಾ ವಿಚಾರವನ್ನ ತಿಳಿದಂತ ಬೆಸ್ತನಾದ ಪೇತ್ರನು ಆತನು ಸಮುದ್ರದ ಮೇಲೆ ಕಾಲಿಡುವುದನ್ನ ನಾವು ಗಮನಿಸ್ತೇವೆ. ಹಲ್ಲೆಲೂಯಾ. ನಾನು ಮುಳುಗಿ ಹೋಗ್ತೀನಿ ಎನ್ನುವ ಒಂದು ಕಲ್ಲು, ಚಿಕ್ಕ ಕಲ್ಲು ಕೂಡ ನೀರಿನ ಒಳಗೆ ಸಮುದ್ರದ ಮೇಲೆ ಬಿದ್ದಾಗ ಅದು ತೇಲೋದಿಲ್ಲ ಅಥವಾ ನಿಲ್ಲೋದಿಲ್ಲ, ಅದು ಕೆಳಗಡೆ ಹೋಗುತ್ತದೆ ಅನ್ನೋದನ್ನು ಗೊತ್ತಿದ್ದರೂ ಕೂಡ ಪೇತ್ರನು ಯಾರ ಮೇಲೆ ನಂಬಿಕೆ ಇಟ್ಟನು? ಯೇಸುವಿನ ಮಾತಿನ ಮೇಲೆ ಆತನ ನಂಬಿಕೆ ಇಟ್ಟು ಆತನ ಸಮುದ್ರದ ಮೇಲೆ ಕಾಲಿಡುತ್ತಾನೆ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆ ಸಮುದ್ರದ ಮೇಲೆ ಕಾಲಿಡ, ಈ ಕೆರೆಯ ಮೇಲೆ ಅಥವಾ ಯಾವುದಾದ್ರೂ ಬಕೆಟ್ ಅಲ್ಲಿ ಹಾಕಿರುವಂತ ನೀರಿನ ಮೇಲೆ ಒಂದು ವೇಳೆ ಪೇತ್ರನು ಮನಸ್ಸು ನೋಡಬಹುದಿತ್ತೋ ಏನೋ. ಯಾಕಂದ್ರೆ ಅದರಲ್ಲಿ ಯಾವುದೇ ಸೆರೆ ಇರೋದಿಲ್ಲ, ಆಳ ಇರೋದಿಲ್ಲ. ಎಷ್ಟು ಆಳ ಇದೆ ಅಂತ ನಮಗೆ ಗೊತ್ತಿರುತ್ತೆ. ಹೋದ್ರೂ ಕೂಡ ನನ್ನನ್ನು ಯಾರಾದ್ರೂ ಕಾಪಾಡ್ತಾರೆ, ನನ್ನನ್ನು ಯಾರಾದ್ರೂ ಬಚಾವ್ ಮಾಡ್ತಾರೆ, ಅಥವಾ ಏನಾದ್ರೂ ಒಂದು ಲೈಫ್ ಜಾಕೆಟ್ ಆದ್ರೂ ಹಾಕಿ ಒಂದು ನೀರಿನ ಮೇಲೆ ಇಳಿಬಹುದು. ಆದ್ರೆ ಸಮುದ್ರದ ನೀರಿನ ಮೇಲೆ ಲೈಫ್ ಜಾಕೆಟ್ ಹಾಕಿದ್ರು ಕೂಡ ಅದು ಡೇಂಜರಸ್ ಆಗಿರುವಂತ ನೀರಿನ ಅಲೆಗಳಾಗಿದ್ದಾವೆ. ಅಂತ ಅಲೆಗಳ ಮೇಲೆ ಯಾರು ಕಾಲಿಡುತ್ತಿದ್ದಾನೆ? ಪೇತ್ರನು ಕಾಲಿಡ್ತಾ ಇದ್ದಾನೆ. ಯೇಸುವಿನ ಮಾತಿನ ಮೇಲೆ ನಂಬಿಕೆ ಇದೆ. ಯಾಕೆಂತಂದ್ರೆ ಆತನ ಆಲೋಚನೆ ಅಂದ್ರೆ, ನನ್ನ ಯೇಸು ಈ ಅಲೆಗಳನ್ನ ಜಯಿಸಿದರೆ ನಿಮಿತ್ತವಾಗಿ ನಾನು ಕೂಡ ಜಯಿಸಿ ನಿಲ್ಲಬಲ್ಲೆ. ಹಲ್ಲೆಲೂಯಾ. ನಮಗೆ ಯೇಸು ಕ್ರಿಸ್ತನು ಏನನ್ನ ತೋರಿಸಿಕೊಟ್ಟಿದ್ದಾನೆ? ನಮ್ಮ ಸುತ್ತಲೂ ಬರುವಂತಹ ಗಾಳಿ, ನಮ್ಮ ಸುತ್ತಲೂ ಬರುವಂತಹ ಅಲೆಗಳು, ನಮ್ಮ ಸುತ್ತಲೂ ಬರುವಂತಹ ಅಡೆತಡೆಗಳು, ಸಮಸ್ಯೆಗಳು, ದುಃಖಗಳು, ನೋವುಗಳು, ರೋಗಗಳು ಎಲ್ಲವನ್ನೂ ಕೂಡ ಯೇಸು ಆತನು ಒಟ್ಟು ನಡೆದಿದ್ದಾನೆ. ಅದೇ ರೀತಿಯಲ್ಲಿ ಆತನು ಅದನ್ನ ಎದುರಿಸಿ ಜಯವನ್ನ ಹೊಂದಿದ್ದಾನೆ ಅಂದಕ್ಕ ನಾವು ಕೂಡ ಜಯವನ್ನ ಹೊಂದಲು ಶಕ್ತರಾಗಿದ್ದೇವೆ ಅನ್ನೋದನ್ನ ಕರ್ತನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆದರೂ ಕೂಡ ಅನೇಕ ಬಾರಿ ಸಡನ್ ಆಗಿ ನಮ್ಮ ಜೀವಿತದಲ್ಲಿ ಎದ್ದೇಳುವ ಬಿರುಗಾಳಿ ಬಂದಾಗ ನಮ್ಮ ನಂಬಿಕೆ ಅಲುಗಾಡುವುದುಂಟಾದ್ರೆ ನಾವು ಪ್ರಬುದ್ಧ ವಿಶ್ವಾಸಿಗಳು. ಅದಕ್ಕೋಸ್ಕರವಾಗಿ ಕರ್ತನು 12 ಶಿಷ್ಯರನ್ನ ಆರಿಸಿಕೊಂಡನು. ಬೋಧನೆ ಮಾಡುವಾಗ 12 ಶಿಷ್ಯರಿಗೆ ಸಾಮ್ಯಗಳನ್ನ ಹೇಳಿ ಅವರಿಗೆ ಆ ಒಂದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಅನೇಕ ವಿಚಾರವನ್ನು ಹೇಳಿಕೊಟ್ಟನು. ಆದ್ರೆ 3,000 ಜನರಿಗೆ 5,000 ಜನರಿಗೆ 7,000 ಜನರಿಗೆ ಅವರಿಗೆ ಸಿಂಪಲ್ ಆಗಿರುವಂತಹ ರಕ್ಷಣೆ ವಾಕ್ಯಗಳನ್ನು ಹೇಳಿದ್ದಾನೆ ಎಂದು ನೋಡಿ. ಯಾಕೆ ಅಂತಂದ್ರೆ ಅಲ್ಲಿ ಡಿಫರೆನ್ಸ್ ಏನಂತಂದ್ರೆ, ಇವರು ನನ್ನ ಜೊತೆನೇ ಇರುವವರು, ಮುಂದಿನ ದಿವಸದಲ್ಲಿ ಈ ಸೇವೆಯನ್ನು ಹೊತ್ತು ನಡೆಯುವವರು, ಮುಂದೆ ಕಾರ್ಯಗಳನ್ನು ಮಾಡುವವರು. ಅದಕ್ಕೋಸ್ಕರವಾಗಿ ಇವರಲ್ಲಿ ಪ್ರಬುದ್ಧತೆ ಇದೆ. ಅದಕ್ಕೋಸ್ಕರವಾಗಿ ನಾನು ಈ ರೀತಿಯಲ್ಲಿ ಇವರ ಜೊತೆ ಮಾತನಾಡುತ್ತೇನೆ. ಇವರಿಗೆ ಮಾತ್ರ ಇದು ಕೊಡಲ್ಪಟ್ಟಿದೆ ಅಂದ್ರೆ, ಅದೇ ರೀತಿಯಲ್ಲಿ ಸಭೆಯಲ್ಲಿರುವಂತ ಹಿರಿಯ ವಿಶ್ವಾಸಿಗಳ ಯೌವನಸ್ಥರಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಅವರಿಗೆ ಕರ್ತನು ಆತನ ಗಟ್ಟಿಯಾದ ಆಹಾರವನ್ನ ಕೊಡುವ ಚೆನ್ನಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನ ಒಂದು ಜೀರ್ಣಿಸುವಂತ ಶಕ್ತಿ ನಮ್ಮಲ್ಲಿರುವುದರಿಂದಲೇ ಕರ್ತನು ಆ ರೀತಿಯಲ್ಲಿ ನಮ್ಮ ಜೊತೆ ಮಾತನಾಡುತ್ತಾನೆ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಲ್ಲಿ ಕರ್ತನು ಇವತ್ತು ಕೂಡ ನಮ್ಮ ಜೊತೆ ಮಾತನಾಡುವ ಚೆನ್ನಾಗಿದ್ದಾನೆ. ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಕಳವಳ, ತಳಮಳ, ಭಯ, ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಯಾರೋ ಏನೋ ಮಾಡ್ತಾರೆ ಅನ್ನುವಂತ ಒಂದು ಭಯದ ವಾತಾವರಣ ನಮ್ಮ ಮನೆಯಲ್ಲಿ ಬೇಡ, ನಮ್ಮ ಮನಸ್ಸಿನಲ್ಲಿ ಬೇಡ, ನಮ್ಮ ಉದ್ಯೋಗದ ಸ್ಥಳದಲ್ಲಿ ಬೇಡ. ಕರ್ತನು ಎಲ್ಲವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ವಾಕ್ಯದಾನಕ್ಕಾಗಿ ನಾವು ವಾಕ್ಯವನ್ನು ತೆಗೆದುಕೊಳ್ಳೋಣ. ಜ್ಞಾನೋಕ್ತಿ 11ನೇ ಅಧ್ಯಾಯ 30ನೇ ವಚನ. ಜ್ಞಾನೋಕ್ತಿ 11ನೇ ಅಧ್ಯಾಯ 30ನೇ ವಚನ. ಇಲ್ಲೇ ನಾವು ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಬಾರಿ ನಾವು ಪ್ರಾರ್ಥನೆ ಮಾಡುವಾಗ, ಕೆಲವು ಬಾರಿ ನಾವು ಆರಾಧನೆಯನ್ನ ನಾನು ನಡೆಸುವಾಗ, ಅಥವಾ ಯಾರಿಗಾದ್ರೂ ವಾಕ್ಯವನ್ನ ಹೇಳುವಾಗ ಆ ವಾಕ್ಯ ನಮಗೆ ನಾವು ಉತ್ತೇಜನವಾಗಿ ತೆಗೆದುಕೊಂಡಿರೋದಿಲ್ಲ, ಅಥವಾ ನಮಗೆ ನಾವು ಅದನ್ನು ಓದಿ ಈ ರೀತಿ ಇದೆಯಲ್ಲ ವಾಕ್ಯ ಅಂತ ಅಂದುಕೊಂಡಿರೋದಿಲ್ಲ. ಆದ್ರೆ ನಮ್ಮ ಬಾಯಲ್ಲಿ ಇನ್ನೊಬ್ಬರಿಗೆ ಹೇಳುವಾಗ ದೇವರಾತ್ಮನ ನುಡಿಯುವುದಕ್ಕೆ ಪ್ರಾರಂಭಿಸುತ್ತಾನೆ. ಹಲ್ಲೆಲೂಯಾ. ಈ ವಾಕ್ಯ, ಈ ವಿಚಾರ ಒಂದು ನನ್ನ ಬಾಯಲ್ಲಿ ಬಂದಂತಹ ಸಂದರ್ಭದಲ್ಲಿ ನಾನು ಹೇಗಪ್ಪ ಈ ಕಾರ್ಯ ನಡೆಯುತ್ತೆ ಅನ್ನೋದನ್ನ ಮತ್ತೆ ಸತ್ಯವೇದದಲ್ಲಿ ತೆಗೆದು ಅಧ್ಯಯನ ಮಾಡುವಾಗ ಅನೇಕ ವಿಚಾರಗಳನ್ನ ಕರ್ತನು ಗೋಚರಪಡಿಸಿದರೆ ಎಂದು ನಾವು ನೋಡಿ. ಆ ವಾಕ್ಯ ಯಾವುದೆಂದು ನೋಡುವಾಗ ಜ್ಞಾನೋಕ್ತಿ 11ನೇ ಅಧ್ಯಾಯ 30ನೇ ವಚನ. ಧರ್ಮಾತ್ಮನ ಫಲ ಜೀವ ವೃಕ್ಷ,
ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಆಕರ್ಷಣೆ ಅನ್ನೋದನ್ನ ನಾವು ಚಿಕ್ಕಂದಿನಿಂದ ಕಲಿತಿದ್ದು ಆ ಗುರುತ್ವಾಕರ್ಷಣೆ ನೋಡಿ. ನಾವು ಭೂಮಿಯಲ್ಲೇ ಇರುವಂತೆ ನಿಂತುಕೊಳ್ಳುವಂತೆ ಒಂದು ಗುರುತ್ವಾಕರ್ಷಣೆ ಶಕ್ತಿ ಈ ಭೂಮಿಯಲ್ಲಿ ಕರ್ತನ ಇಟ್ಟಿದ್ದಾನೆ. ಇಲ್ಲದೆ ಹೋದ್ರೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಸಮುದ್ರ, ಒಣನೆಲ, ಮನುಷ್ಯರು, ಗಿಡ, ಮರಗಳು ಎಲ್ಲೆಲ್ಲೋ ಚೆಲ್ಲ ಪಿಲ್ಲಿ ಆಗ್ಬಿಡಿ. ಯಾಕೆಂತಂದ್ರೆ ಸ್ಪೇಸ್ ನಲ್ಲಿರುವಂತ, ಈಗ ನಮ್ಮ ದೇಶದವರೇ ಆಗಿರುವಂತ ಸುನಿತಾ ವಿಲಿಯಮ್ಸ್ ಅವರು ಸ್ಪೇಸ್ ಅಲ್ಲಿ ಈಗಲೂ ಕೂಡ ಇನ್ನೂ ಕೂಡ ಅದು ಪ್ರಾಜೆಕ್ಟ್ ಮುಗಿದಿಲ್ಲ. ಆ ಒಂದು ಸ್ಪೇಸ್ ಶಿಪ್ ನ ಸಮಸ್ಯೆ ಇದರಿಂದ ಅವ್ರು ರಿಟರ್ನ್ ಬರಕ್ಕಾಗದೆ ಸ್ಪೇಸ್ ಸ್ಟೇಷನ್ ಅಲ್ಲೇ ಈಗಲೂ ಕೂಡ ಇದ್ದಾರೆ. ಅವರ ಜೀವನ ಹೇಗಿದೆ ಅಂತ ನೋಡುವಾಗ ಈ ಮೊಬೈಲ್ ಅನ್ನ ಅವರ ಕೆಳಗಡೆ ಇರುವಂತ ಅವಶ್ಯಕತೆ, ಕೆಳಗಡೆ ಇಡುವುದಕ್ಕೆ ಆಗೋದಿಲ್ಲ, ಅದಕ್ಕೆ ಶತಪ್ರಯತ್ನ ಮಾಡ್ಬೇಕು. ಕೆಳಗಡೆ ಭೂಮಿ ಆ ಒಂದು ವಸ್ತುವಿನ ಮೇಲೆ ಇಡಬೇಕು ಅಂತಂದ್ರೆ ಆ ಮೊಬೈಲ್ ಅನ್ನ ಯಾವ ರೀತಿ ಅವರಿಗೆ ಅಭ್ಯಾಸ ಅಂತಂದ್ರೆ, ಮೊಬೈಲ್ ತಗೊಂಡು ಹೆಂಗೆ ಹ್ಯಾಂಗರ್ ಮೇಲೆ ನಾವು ಇಡ್ತೇವೋ ಅದೇ ರೀತಿಯಲ್ಲಿ ಅವರು ಗಾಳಿಯ ಮೇಲೆ ಹಿಂಗ್ ಬಿಡ್ತಾರೆ. ಗಾಳಿಯ ಮೇಲೆ ಬಿಟ್ಟದ್ದು ಅದು ಗಾಳಿ ಅಲ್ಲಿ ಹಂಗೇ ಇರುತ್ತೆ ಅದು. ಯಾಕೆಂದ್ರೆ ಅಲ್ಲಿ ಗುರುತ್ವಾಕರ್ಷಣ ಬಲ ಅನ್ನೋದು ಝೀರೋ ಇದೆ ಅಲ್ಲಿ. ಹಾಗೇನೆ ಅವರು ಇಲ್ಲಿಗೆ ಬಂದ ನಂತರ, ಅವರು ಭೂಮಿಗೆ ಬಂದ ನಂತರ ಅವರಿಗೆ ಅದೇ ರೀತಿಯ ಜೀವಿತ ಅಭ್ಯಾಸ ಆಗಿರುತ್ತೆ. ಒಂದು ವೇಳೆ ಒಂದು ಜ್ಯೂಸ್ ಅಲ್ಲಿ ಏನಾದ್ರು ಲೋಟದಲ್ಲಿ ಜ್ಯೂಸ್ ಹಾಕಿಟ್ಟಿದ್ರೆ ಅವ್ರೇನ್ ಮಾಡ್ತಾರೆ, ಅವರಿಗೆ ಅಲ್ಲೇ ಇದ್ದು ಅಭ್ಯಾಸ ಆಗ್ಬಿಟ್ಟು ಕುಡಿದು ಕೂಡಲೇ ಹಿಂಗೆ ಇಟ್ಟು ಬಿಡ್ತಾರೆ, ಅದು ಕೆಳಗಡೆ ಬೀಳುತ್ತೆ. ಯಾಕಂದ್ರೆ ಇಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇದೆ, ಇಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇದೆ. ಈ ಆಕರ್ಷಣೆ ಭೂಮಿಗೆ ಎಲ್ಲ ವಸ್ತುಗಳನ್ನು ಎಳೆಯುತ್ತೆ. ಆದ್ರೆ ಅಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಝೀರೋ ಇರೋದ್ರಿಂದ, ಶೂನ್ಯವಾಗಿರೋದ್ರಿಂದ ಅದು ಗಾಳಿಯಲ್ಲೇ ನಿಲ್ಲುತ್ತೆ. ಆಕ್ಚುಲಿ ವಿಡಿಯೋ ನಾನು ನಿನ್ನೆ ಮೊನ್ನೆ ನೋಡಿದೆ. ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಇಲ್ಲಿ ಬಂದ ಮೇಲೆ ಅನ್ನೋದನ್ನ, ಅಥವಾ ಇಲ್ಲಿಂದ ಅಲ್ಲೂ ಹೋದ್ಮೇಲೆ ಅವ್ರಿಗೆ ಎಷ್ಟು. ಯಾಕಂದ್ರೆ ಇಲ್ಲಿ ಹೆಂಗೆ ಅಂತಂದ್ರೆ ಒಂದು ವಸ್ತುವನ್ನ ಟೇಬಲ್ ಮೇಲೆ ಇಡಬೇಕು, ಅದರಲ್ಲಿ ಅಲ್ಲಿ ಹೋದ ನಂತರ ಅವ್ರಿಗೆ ಒಂದು ವಸ್ತುವನ್ನ ಟೇಬಲ್ ಮೇಲೆ ಇಡಬೇಕು, ಅದು ಒಂದು ಸ್ಥಿತಿಯಲ್ಲಿ ನಿಲ್ಲಿಸಬೇಕು ಅಂತಂದ್ರೆ ಅದಕ್ಕೆ ಬಹಳ ಪ್ರಯತ್ನಗಳನ್ನ ಪಡಬೇಕು. ಅದು ಅಲ್ಲಿಂದ ಅವ್ರು ಇಲ್ಲಿ ಬಂದ್ರು ಅಂತಂದ್ರೆ ಅಲ್ಲಿ ಆ ಗಾಳಿಯಲ್ಲಿ ಎಲ್ಲವನ್ನ ಬಿಡ್ತಾ ಇದ್ರು, ಈಗ ಗಾಳಿಯಲ್ಲಿ ಬಿಡಂಗಿಲ್ಲ, ಎಲ್ಲ ಅಧ್ವಾನ ಸ್ಥಿತಿಗೆ ಹೋಗುತ್ತೆ. ಅವರು ಸೆಟ್ ಆಗೋದಕ್ಕೆ ಎಷ್ಟೋ ತಿಂಗಳುಗಳ ಕಾಲ ಬೇಕಾಗುತ್ತದೆ. ಇದು ಹೇಗೆ ಈ ದೇವರು ಈ ಒಂದು ಭೂಮಿಯ ಸೃಷ್ಟಿಯನ್ನು ಗುರುತ್ವಾಕರ್ಷಣೆಯ ನಿಮಿತ್ತವಾಗಿ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ, ನಾವು ಭೂಮಿಗೆ ಆಕರ್ಷಿತರಾಗಿರ್ತೇವೆ. ಭೂಮಿಯ ಮೇಲೆ ನಾವು ನಿಂತಿದ್ದೇವೆ. ಆಕ್ಚುಲಿ ನಾವೇನು ಅಂದುಕೊಂಡಿದ್ದೇವೆ, ಭೂಮಿ ಚೌಕ ಇದೆ ಅಂದುಕೊಂಡು ನಮ್ಗೆ ಅನಿಸುತ್ತೆ. ಯಾಕೆಂದ್ರೆ ಇದು ಸಮತಟ್ಟಾಗಿದೆ ಅನ್ನೋದು. ಆಕ್ಚುಲಿ ಆಗಿ ಸಮತಟ್ಟಾಗಿಲ್ಲ, ರೌಂಡ್ ಆಗಿದೆ, ವೃತ್ತವಾಗಿದೆ. ಆ ವೃತ್ತದ ಮೇಲೆ ಒಬ್ಬೊಬ್ಬರು ಈ ಸೂಜಿ ಚುಚ್ಚಿದ್ರೆ ಯಾವ ರೀತಿ ಇರುತ್ತೋ ಆ ರೀತಿಯಲ್ಲಿ ನಾವು ನಿಂತಿದ್ದೇವೆ. ಆ ರೀತಿಯಲ್ಲಿ ನಾವು ನಿಂತಿದ್ದೇವೆ. ಈ ಒಂದು ಗುರುತ್ವಾಕರ್ಷಣೆ ನಮ್ಮನ್ನ ಅದನ್ನ ಭೂಮಿಗೆ ಆಕರ್ಷಿತರನ್ನಾಗಿದೆ. ಆದ್ರೆ ಇಲ್ಲಿ ಹೇಳ್ತಾ ಇದೆ, ಜ್ಞಾನಿಯು ಆತ್ಮಗಳನ್ನ ಆಕರ್ಷಿಸುವನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮ್ಯಾಗ್ನೆಟ್ಗೆ, ಕಬ್ಬಿಣಕ್ಕೆ ಮ್ಯಾಗ್ನೆಟ್ ಆಕರ್ಷಣೆಯನ್ನು ನಾವು ನೋಡಿದ್ದೇವೆ. ಅಥವಾ ಯಾವುದೋ ಒಂದು ರಿಲೇಷನ್, ತಂದೆ ಮತ್ತು ತಾಯಿಯ ರಿಲೇಶನ್ಶಿಪ್, ಮಗನ ರಿಲೇಷನ್, ಮಗನ ಕಡೆ ಪ್ರೀತಿಯ ನಿಮಿತ್ತವಾಗಿ ತಂದೆ ತಾಯಿಗಳು ಆಕರ್ಷಿತರಾಗುತ್ತಾರೆ. ಅಥವಾ ಮಗನು ತಂದೆ ತಾಯಿಯ, ಮಗಳು ತಂದೆ ತಾಯಿಯ ಕಡೆ ಆಕರ್ಷಿತರಾಗುತ್ತಾರೆ. ಈ ರೀತಿಯ ಪ್ರೀತಿಯ ಸಂಬಂಧಗಳನ್ನು ನೋಡಿದ್ದೇವೆ. ಆದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಜ್ಞಾನಿಯು ಆತ್ಮಗಳನ್ನ ಆಕರ್ಷಿಸುವನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಂಪ್ಲಿಫೈಡ್ ವರ್ಷನ್ ಅನ್ನ, ಈ ವಾಕ್ಯದ ಆಂಪ್ಲಿಫೈಡ್ ವರ್ಷನ್ ನೋಡುವಾಗ, the fruit of the bracket ಅಲ್ಲಿ consistently righteous is the tree of life, and he who is wise captures and wins souls for God, and he gathers them for eternity ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅಲ್ಲಿ ಏನೇನು ಬರೆದಿದೆ, ಒಬ್ಬ ನೀತಿವಂತನಾಗಿ, ನಿರಂತರವಾಗಿ ನೀತಿವಂತನಾಗಿ ಆತನು ಫಲ ಬಿಡುವಾಗ, ತನ್ನ ಜೀವಿತದಲ್ಲಿ ಫಲ ಬಿಡುವಾಗ ಅದು ಏನಾಗುತ್ತದೆ ಅಂದ್ರೆ ಆತ್ಮಗಳನ್ನ ಅದು ಹಿಡಿದು ತರುತ್ತದೆ, ಆತ್ಮಗಳನ್ನ ಆಕರ್ಷಿಸುತ್ತದೆ. ಮತ್ತು ಯಾರಿಗೋಸ್ಕರ? ದೇವರಿಗೋಸ್ಕರ. ಮತ್ತು ಅದು ಅವರನ್ನ ಒಂದು ನಿತ್ಯತ್ವಕ್ಕೆ ನಡೆಸುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಪೇತ್ರನನ್ನು ನೋಡಿ, ನೀನು ದಿನಕ್ಕೆ 200-300 ರೂಪಾಯಿ ದುಡಿಯುವಂತ, ನೀನು ಮೀನಿ ಹಿಡಿಯುವಂತ ಪೇತ್ರನಾಗಿರಬೇಡ. ನೀನು ನಿತ್ಯಕ್ಕೋಸ್ಕರ ಜೀವಿಸುವಂತ, ನಿತ್ಯ ಜೀವವನ್ನ ಪಡೆಯುವಂತ, ನಿತ್ಯ ಜೀವನ ಸೇವೆಯನ್ನು ಹೊತ್ತು ನಡೆಯುವಂತ, ನೀನು ಮನುಷ್ಯರನ್ನ ಹಿಡಿಯುವಂತ ಬೆಸ್ತನಾಗಬೇಕೆಂದು ಕರೆದಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನೋಡ್ರಿ, ಯೇಸು ಕ್ರಿಸ್ತನು ಬರೋ ತನಕ ರಾತ್ರಿ ಪೇತ್ರನು ಎದ್ದೇಳಬೇಕಿತ್ತು. ಆ ಒಂದು ರಾತ್ರಿಯಲ್ಲಿ ಹೋಗಿ ಸಮುದ್ರಕ್ಕೆ ಹೋಗ್ಬೇಕಿತ್ತು. ಸಮುದ್ರದ ಆಳದಲ್ಲಿ ಸೆರೆಗಳು, ನಾವು
ಸೇಂಟ್ ಮೇರಿಸಿಗೆ ಹೋದಾಗ ನಾವು ದಡದಲ್ಲಿರುವಂತ ಅಲೆಯನ್ನ ನಾವು ಗಮನಿಸಿದ್ದೇವೆ. ದಡದಲ್ಲಿರುವಂತ ಅಲೆ ಯಾವ ರೀತಿಯಿಂದ ಇದೆ ನಮಗೆ ಅಂದ್ರೆ ಭಯಂಕರವಾದಲ್ಲಿ ಮನುಷ್ಯ ಆ ಒಂದು ಸಮುದ್ರದ ಮಧ್ಯದಲ್ಲಿರುವಂತ ಅಲೆ ಇದೆಯಲ್ಲ, ಅದು ಬಹಳ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುವ ಅಲೆಯಾಗಿದೆ. ಇದನ್ನಾದ್ರೂ ನಾವು ತಡ್ಕೋಬಹುದು, ಅದೇ ರೀತಿಯಲ್ಲಿ ಆ ಒಂದು ತಡ್ಕೊಳ್ಳುವಂತ ಶಕ್ತಿ ನಮಗಿದೆ. ಆದ್ರೆ ಸಮುದ್ರದ ಮಧ್ಯದಲ್ಲಿ ಒಂದು ವೇಳೆ ಬೋಟ್ ಅಲ್ಲಿ ನಾವು ಹೋಗುವಾಗ, ಆ ಬೋಟ್ ಅಂದ್ರೆ ಈ ಕಡೆಯಿಂದ ಹೋಗುವಾಗ ಸ್ಲೋ ಆಗಿ ತೆಗೆದುಕೊಂಡಾಗ ಬರುವಾಗ ಅದನ್ನು ರೀಚ್ ಆಗ್ಬೇಕಂದ್ರೆ ಟೈಮ್ಗೆ ರೀಚ್ ಆಗ್ಬೇಕಂತ ಅನುಗುಣವಾಗಿ ಅವ್ರೇನ್ ಮಾಡ್ತಾರೆ, ಸ್ವಲ್ಪ ಸ್ಪೀಡ್ ಅನ್ನ ರೈಸ್ ಮಾಡುವಾಗ ಬೋಟ್ ಅಲ್ಲೋಲ ಕಲ್ಲೋಲ ಆಗುವುದಕ್ಕೆ ಪ್ರಾರಂಭವಾಯಿತು. ಆ ರೀತಿಯ ಒಂದು ಅಲ್ಲೋಲ ಕಲ್ಲೋಲದ ಇರುವಂತ ಈ ಒಂದು ಪೇತ್ರನ ಜೀವಿತದಲ್ಲಿ, ಪೇತ್ರನ ಆ ಮೀನುಗಾರಿಕೆ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಅದನ್ನ ಯಾವ ರೀತಿ ಹೋಗ್ತಾ ಇದ್ದ, ಅಷ್ಟು ಕಷ್ಟಪಟ್ಟು ಮೀನನ್ನ ಹಿಡಿಯಲಿಕ್ಕೆ ಹೋಗ್ತಾ ಇದ್ದ. ಆದ್ರೆ ಯೇಸುವನ್ನ ನಂತರ ಕರ್ತನೆ ಹೇಳ್ತಾ ಇದ್ದಾನೆ. ಈ ಲೂಕನ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ, ಲೂಕನ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನ, ಮಾತನಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಇವಾಗ ಮೀನುಗಳ ಬಳಿ ಪೇತ್ರ ಹೋಗ್ತಾ ಇಲ್ಲ, ಸಮುದ್ರದ ಎಲ್ಲಾ ಮೀನುಗಳು ಎಲ್ಲಿ ಬರ್ತಾ ಇದ್ದಾವೆ, ಪೇತ್ರನ ಬಲೆಯ ಒಳಗಡೆ ಬರ್ತಾ ಇದ್ದಾವೆ. ಹಲ್ಲೆಲೂಯಾ. ಮೀನುಗಳನ್ನ ಹಿಡಿಯುವ ಬಲೆ ಪೇತ್ರನದಾಗಿತ್ತು ಒಂದು ದಿವಸ, ಆದ್ರೆ ಮೀನುಗಳನ್ನ ಆಕರ್ಷಣೆ ಮಾಡುವಂತ ಬಲೆ ಪೇತ್ರನ ಆಯ್ತು. ಅದು ಯೇಸು ಕ್ರಿಸ್ತನ ಬಂದ ನಂತರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಒಂದು ಮಾತ್ರ ಸತ್ಯವೇದದಲ್ಲಿ ಕೆಲವು ಅದ್ಭುತಗಳನ್ನು ಮಾತ್ರ ಮೀನಿನ ವಿಚಾರವಾಗಿ ಬರೆಯಲ್ಪಟ್ಟಿದೆ. ಅದೆಷ್ಟು ಅದ್ಭುತಗಳನ್ನ ಕರ್ತನು ಪೇತ್ರನಿಗೋಸ್ಕರ ಮಾಡಿದ್ದಾನೆ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಯೋಹಾನನ ಬರ್ತಾನೆ, ಆತನು ಮಾಡಿದಂತ ಎಲ್ಲಾ ಅದ್ಭುತಗಳನ್ನ, ಎಲ್ಲಾ ಕಾರ್ಯಗಳನ್ನ ಬರೆಯಬೇಕಾದ್ರೆ ಈ ಲೋಕದಲ್ಲಿರುವಂತ ಯಾವ ಪುಸ್ತಕಗಳು ಸಾಲೋದಿಲ್ಲ. ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ 17ನೇ 27ನೇ ವಚನವನ್ನು ನೋಡುವಾಗ ಕರ್ತನು ಅಲ್ಲಿ ಇನ್ನೊಂದು ಕಾರ್ಯವನ್ನ, ಅದ್ಭುತವಾದ ಕಾರ್ಯವನ್ನ ನೋಡಿದೆ. ಅಲ್ಲಿ ಫರಿಸಾಯರು ಬಂದು ನಿನ್ನದೆಲ್ಲಪ್ಪ ಟ್ಯಾಕ್ಸ್, ನಿನ್ನದಲ್ಲಿ ಸುಂಕ ಅನ್ನುವನ್ನು ಕೇಳುವಂತ ಸಂದರ್ಭದಲ್ಲಿ, ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು, ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಕ್ಕುವ ಮೀನನ್ನು ಎತ್ತು ಅದರ ಬಾಯಿ ತೆರೆದು ನೋಡಿದರೆ ಅದರಲ್ಲಿ ₹1 ಸಿಕ್ಕುವುದು, ಅದನ್ನು ತೆಗೆದು ನಮ್ಮಿಬ್ಬರದಂತ ಹೇಳಿ ಅವರಿಗೆ ಕೊಡು ಎಂದು ಹೇಳಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ. ಈಗ ಮೀನು ಮಾತ್ರ ಸಿಗ್ತಾ ಇಲ್ಲ, ಮೀನಿನ ಬಾಯಿಯೊಳಗೆ ನಾಣ್ಯ ಕೂಡ ಅಲ್ಲಿ ಸಿಗುವಂತದಾಗಿದೆ. ಹಲ್ಲೆಲೂಯಾ. ಕರ್ತನು ಆ ಮೀನಿನಿಂದ ಮಾತ್ರ ನೀನು ಜೀವನ ಮಾಡಬೇಕಾದಂತ ಅನಿವಾರ್ಯತೆ ಇಲ್ಲ. ನಾನು ನಿನ್ನ ಜೊತೆ ಇರುವುದಾದರೆ ಆ ಮೀನಿನ ಮುಖಾಂತರವಾಗಿ ನಿನ್ನ ಕೊರತೆಗಳನ್ನು ನೀಗಿಸಿ. ಯಾಕಂದ್ರೆ ಮೀನು ಸಿಕ್ಕಿದ ಕೂಡಲೇ ಮೀನನ್ನ ಕರೆನ್ಸಿ ಆಗಿ ಯೂಸ್ ಮಾಡೋದಕ್ಕೆ ಅಲ್ಲಿ ಇಸ್ರೇಲ್ ಯಾರು ಇಲ್ಲ. ಮೀನನ್ನ ಮಾರಬೇಕು, ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡ್ಬೇಕು. ಈಗ ಈ ರೋಡ್ ಅಲ್ಲಿ ಮೀನು ಮಾರೋದಕ್ಕೆ ಬರ್ತಾರೆ, ನಮ್ಮ ಮನೆ ಹತ್ರ ಮಾತ್ರ ಅವ್ರು ನಿಲ್ತಾರೆ. ನಿಂತ ನಂತರ ಅದು ಕೂಡ ಮೀನು ಒಳ್ಳೇದೋ ಕೆಟ್ಟದೋ ನನ್ಕೊಂಡು ಗೊತ್ತಿದ್ದ ಮೇಲೆ ಮಾತ್ರ ನಾವು ತಗೋತೀವಿ. ಯಾಕಂದ್ರೆ ಕೆಲವು ಮೀನುಗಾರರ ಹತ್ರ ನಾವು ಹತ್ರನ ಹೋಗೋದಿಲ್ಲ. ಯಾಕಂದ್ರೆ ಅವರು 100% ಮೋಸ ಮಾಡ್ತಾರೆ ಅಂತ ನಮಗೆ ಗೊತ್ತಿದೆ. ಅದಕ್ಕೋಸ್ಕರ ಅವರ ಬಳಿ ಹೋಗುದಿಲ್ಲ. ಅವನು ಇಲ್ಲಿ ನಿಂತ ನಂತರ ಈ ರೋಡಲ್ಲಿ ನಿಲ್ಲೋದೇ ಇಲ್ಲ. ಹಾಗಾದ್ರೆ ಗಮನಿಸಿ, ಮೀನನ್ನ ಮಾರಿ ಕೊರತೆಗಳನ್ನ ನೀಗಿಸುವುದಕ್ಕೆ ಎಷ್ಟು ಕಷ್ಟ ಇದೆ. ಆದ್ರೆ ಪೇತ್ರನಿಗೆ ಕರ್ತನೆಯನ್ನು ಮಾಡ್ತಾ ಇದ್ದಾರೆ, ನೀನು ಮೀನುಗಳನ್ನ ಮಾರಿ ಹೌದು ಕಷ್ಟಪಡ್ತಾ ಇದೀಯ, ಆದ್ರೆ ನೀನು ನನ್ನ ಒಂದು ರಾಜ್ಯವನ್ನ ಕಟ್ಟುವುದಕ್ಕೆ ಮುಂದಾಗುವುದಾದ್ರೆ, ನೀನು ರಾಜ್ಯವನ್ನ ಕಟ್ಟುವುದಕ್ಕೆ ನಿಲ್ಲೋದಾದ್ರೆ ನಾನು ನಿನ್ನ ಕೊರತೆಗಳನ್ನ ನೀಗಿಸುತ್ತೇನೆ. ಹಲ್ಲೆಲೂಯಾ. ಅಸಾಧಾರಣವಾದ ಅದ್ಭುತವನ್ನ ನಿನ್ನ ಜೀವಿತದಲ್ಲಿ ನಾನು ಮಾಡುತ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಯೋಹಾನನ ಸುವಾರ್ತೆ 21ನೇ ಅಧ್ಯಾಯ 6ನೇ ವಚನವನ್ನು ನೋಡುವಾಗ ಮತ್ತೆ ಪೇತ್ರನು ಹಿಂಜಾರಿ ಹೋದಂತ ಸಂದರ್ಭದಲ್ಲಿ ಆತನು ಇನ್ನೊಂದು ಅದ್ಭುತವನ್ನು ನೋಡ್ತಿದ್ರೆ, ಆತನು ಅವರಿಗೆ ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಹಲ್ಲೆಲೂಯಾ. ಮೀನಿನ ಬಳಿ ಬಲೆ ಹೋಗ್ತಾ ಇಲ್ಲ, ಬಲೆಯ ಬಳಿ ಮೀನು ಬರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಬಲೆಯಲ್ಲಿ ಯಾವುದೇ ಆಯಸ್ಕಾಂತ ಇಲ್ಲ, ಬಲೆಯಲ್ಲಿ ಯಾವುದೇ ರೀತಿಯ ಶಕ್ತಿ ಇಲ್ಲ, ಅಥವಾ ಬಲೆಯಲ್ಲಿ ಯಾವುದೇ ರೀತಿಯ ಯಾವುದೋ ಒಂದು ಕಂಪನಿಯಿಂದ ಅಥವಾ ಟೆಸ್ಲಾ ಕಂಪನಿಯಿಂದ ಮಾಡಿರುವಂತ ಬಲೆ ಅದಲ್ಲ. ಅದು ಕೇವಲ ಸಾಮಾನ್ಯವಾದ ಬಲೆ ಆಗಿತ್ತು. ಅದು ಪೇತ್ರನು ಸಾಮಾನ್ಯವಾಗಿ ತನ್ನ ಕೆಲಸಕ್ಕೆ ಉಪಯೋಗಿಸುವಂತ ಬಲೆ ಆಗಿತ್ತು. ಆದ್ರೆ ಅವತ್ತಿನ ದಿವಸ ಯೇಸುವಿನ ಆಜ್ಞೆಯ ಒಂದು ಅನುಗುಣವಾಗಿ ಆತನಲ್ಲಿ ಆ ಒಂದು ಬಲೆಯನ್ನು ಬೇಯಿಸಿದಾಗ ಆ ಬಲೆಯ ಕಡೆ ಮೀನುಗಳು ಬಂದವೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪೇತ್ರನ ಜೀವಿತದಲ್ಲಿ ಬಲೆಗಳ ಕಡೆ ಮೀನುಗಳನ್ನು ಬರ್ತಾರೆ. ಆದ್ರೆ ಕರ್ತನ ನನಗೆ ಹೇಳಿದ್ದು,
ನಿನ್ನನ್ನ ಮೀನುಗಳನ್ನಿಡುವ ಬೆಸ್ತನಲ್ಲ, ಮನುಷ್ಯನಿಡುವಂತ ಬೆಸ್ತನನ್ನಾಗಿ ಮಾಡ್ತೀನಿ. ಹಲ್ಲೆಲೂಯಾ. ಇದು ಏನು ನಡೀತಾ ಇಲ್ಲಲ್ಲ. ಮನುಷ್ಯರಿಗೆ ಕರ್ತನು ಪರ್ವತ ಪ್ರಸಂಗದಲ್ಲಿ ಬೆಟ್ಟದ ಮೇಲೆ ಕೂತ್ರೆ ಅಲ್ಲಿ 1000, 5,000, 8,000 ಜನರು ಬಂದು ಕೂರ್ತಾ ಇದ್ರು. ಕರ್ತನು ಇಳಿದು ಹೋಗ್ತಾ ಇದ್ರೆ ಸಾವಿರಾರು ಗಟ್ಟಲೆ ಜನರು ಆತನ ಹಿಂದೆ ಹೋಗ್ತಾ ಇದ್ರು. ಕರ್ತನು ಆತನು ಬೇರೆ ಎಲ್ಲಾದ್ರೂ ನೀವು ಇಲ್ಲೇ ಇರಿ, ನಾನು ಆಚೆ ದಡಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಇವರು ಕರ್ತನು ಹೋಗೋದಕ್ಕಿಂತ ಮುಂಚೆ ಜನರು ಅಲ್ಲಿ ಇರ್ತಾ ಇದ್ರು. ಈ ರೀತಿಯ ಅದ್ಭುತಗಳನ್ನ ಯೇಸು ಕ್ರಿಸ್ತನ ವಿಚಾರವಾಗಿ ನೋಡಿದಾದ್ರೆ ಅಭಿಷೇಕವನ್ನ ಹೊಂದದಂತ, ಪವಿತ್ರಾತ್ಮನ ಸ್ನಾನವನ್ನ ಹೊಂದದಂತ ಪೇತ್ರನು ಇದನ್ನ ಗ್ರಹಿಸುವಾಗ ಆತನಿಗೆ ಒಂದು ದಿವಸ ಆ ಒಂದು ಅಭಿಷೇಕ, ಆ ಒಂದು ಪವಿತ್ರಾತ್ಮ ಸ್ನಾನ ಪ್ರಾಪ್ತಿಯಾಗುತ್ತೆ ಎಂದು ನಾವು ನೋಡ್ತಾ ಇದ್ದೇವೆ. ಅದು ಯಾವಾಗ ನೋಡುವಾಗ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಪವಿತ್ರಾತ್ಮನ ಬರುವಿಕೆಗೋಸ್ಕರ, ಪವಿತ್ರಾತ್ಮನ ಒಂದು ಸ್ನಾನಕ್ಕೋಸ್ಕರ ಕಾಯುತ್ತಿರುವಾಗ ಅವರ ಮೇಲೆ ಒಂದು ಪವಿತ್ರಾತ್ಮನ ಸ್ನಾನ ಉಂಟಾಯಿತು. ಪವಿತ್ರಾತ್ಮನ ಹೊದಿಕೆ ಅವರ ಮೇಲೆ ಎಂದು ನಾವು ನೋಡ್ತೇವೆ. ಅದನ್ನು ಹೊಂದಿದಾಗ ಅನ್ಯ ಭಾಷೆಯಿಂದ ಅವರು ಮಾತನಾಡುತ್ತಾ ಇದ್ದಾರೆ, ಬೇರೆ ಬೇರೆ ಭಾಷೆಗಳಿಂದ ದೇವರನ್ನು ಸ್ತುತಿಸುತ್ತಿದ್ದಾರೆ. ಸ್ತುತಿಸುವಂತ ಸಂದರ್ಭದಲ್ಲಿ ಆ ಯೆರೂಸಲೇಮ್ ಪಟ್ಟಣದಲ್ಲಿ ಸಂಪೂರ್ಣವಾದ ಗಲಿಬಿಲಿ ಉಂಟಾಗುತ್ತದೆ. ಆವಾಗ ಜನರು ಏನಾಗ್ತದೆ ಅನ್ನೋದನ್ನು ನೋಡೋದಕ್ಕೆ ಬರುವಾಗ ಅಲ್ಲಿ ಯಾರ ಕಡೆ ಬರ್ತಾ ಇದ್ದಾರೆ? ಅಪೊಸ್ತಲರು ಕೂತಿದ್ದಂತ ಜಾಗದಲ್ಲಿ ಬರ್ತಾರೆ. ಆ ಪೇತ್ರನು ಎದ್ದು ನಿಂತಾಗ ಅಲ್ಲಿ 3,000 ಜನ ರಕ್ಷಣೆ ಹೊಂದಿದರೆ ನಾವು ನೋಡ್ತಾ ಇದ್ದೇವೆ. ಪೇತ್ರನು ತನ್ನ ಕಣ್ಣಿನಲ್ಲಿ ಬಲೆಯ ಕಡೆ ಮೀನುಗಳು ಬರುವುದನ್ನು ನೋಡಿದ್ದಾನೆ, ಆದ್ರೆ ತನ್ನ ಕರ್ತನ ಬಳಿಗೆ ಜನರು ಬರುವುದನ್ನು ನೋಡಿದ ನಿಮಿತ್ತವಾಗಿ ಆತನು ಕೂಡ ಅದನ್ನ ಅನುಭವ ಮಾಡ್ತಾ ಇದ್ದಾನೆ. ಆತನು ನಿಂತಲ್ಲೇ ನಿಂತಿದ್ದಾನೆ ಆ ಒಂದು ಯೆರೂಸಲೇಮ್ ಪಟ್ಟಣದಲ್ಲಿ. ಆದ್ರೆ ಅನೇಕ ಅನ್ಯ ಜನರಿಗೆ ಸೇರಿದಂತ ಎಲ್ಲಾ ಜನರು ಅಲ್ಲಿ ಆತನ ಹತ್ತಿರ ಬರುತ್ತಾ ದೇವರ ವಾಕ್ಯವನ್ನ ಕೇಳ್ತಿದ್ದಾರೆ. ಖಾಲಿ ವಾಕ್ಯವನ್ನ ಕೇಳಿದ ಮಾತ್ರವಲ್ಲ, ಅವರು ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳುವಂತ ಒಂದು ನಿರ್ಧಾರವನ್ನ ಕೈಗೊಂಡು ದೀಕ್ಷಾ ಸ್ನಾನ ಹೊಂದಿದ್ದಾರೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳು. ಹಾಗಾದ್ರೆ ನಮಗೆ ಆತ್ಮಗಳನ್ನ ಸಂಪಾದಿಸುವುದು ಕಷ್ಟನ? ಈ ಪ್ರಕ್ರಿಯೆಯನ್ನು ನೋಡುವಾಗ ಆತ್ಮಗಳನ್ನ ಸಂಪಾದಿಸುವುದು ಕಷ್ಟನ? ಯೇಸು ಕ್ರಿಸ್ತನು ಅಷ್ಟು ಸುಲಭವಾಗಿ ಸಂಪಾದಿಸಿದನಲ್ಲ, ಪೇತ್ರನು ಅದನ್ನು ಪೇತ್ರನು ಸಂಪಾದಿಸಿದನಲ್ಲ. ಆದ್ರೆ ನಮಗೆ ಆತ್ಮಗಳನ್ನು ಸಂಪಾದನೆ ಮಾಡುವುದು, ಆತ್ಮಗಳನ್ನ ಕರೆತರುವುದು, ಆತ್ಮಗಳನ್ನು ಪ್ರೀತಿಸುವುದು ನಮಗೆ ಕಷ್ಟನ ಅನ್ನುವ ರೀತಿಯಲ್ಲಿ ಈ 2ನೇ ಎಕ್ಸಾಂಪಲ್ ಅನ್ನು ನೋಡೋಣ. ಪೌಲ ಸೀಲರನ್ನ ನಾವು ಗಮನಿಸುತ್ತೇವೆ. ಪೌಲ ಸೀಲರು ಹೋಗಿ ಕಾರಾಗೃಹದಲ್ಲಿ ಬಿದ್ದಿದ್ದಾರೆ. ಪೆಟ್ಟು ತಿಂದರೆ ಸರಿಯಾದ ಏಟು ಬಿದ್ದಿದೆ, ಕೈ ಕಾಲು ಎತ್ತಕ್ಕಾಗ್ತಾ ಇಲ್ಲ. ನೋಡ್ರಿ ಈಗಿಂದು ಪೊಲೀಸರು ಜಾಸ್ತಿ ಹೊಡಿಬಾರ್ದು, ಜಾಸ್ತಿ ಹೊಡೆದ್ರೆ ಅವರ ಮೇಲೆ ಕೇಸ್ ಆಗುತ್ತೆ ಅಂತ. ಆದ್ರೆ ಆ ಟೈಮಲ್ಲಿ ಸೈನಿಕರದ ಏಟುಗಳು ಯಾವ ಯಾವ್ದ್ರಲ್ಲಿ ಬಿದ್ದವು, ಆ ಬೂಟ್ಗಳಿಂದ ಎದುರಿದ್ದವು ಅಥವಾ ಕಬ್ಬಣದಿಂದ, ಅವ್ರಿಗೆಲ್ಲ ಕಬ್ಬಣದ ಡ್ರೆಸ್ಗಳನ್ನೇ ಹಾಕಿರ್ತಾರೆ. ಹೊಡೆಯುವಂತ ಏಟು ಯಾವ ರೀತಿ. ಆದ್ರೆ ಪೇತ್ರನಿಗೂ ಸೀಲನಿಗೂ ಪೌಲನಿಗೂ ಸೀಲನಿಗೂ ಏಟಾಗಿದೆ. ಏಟು ಬಿದ್ದಂತ ವ್ಯಕ್ತಿಗಳು ಅಲ್ಲಿ ಕುಳಿತಿರುವಂತ ಸಂದರ್ಭದಲ್ಲಿ ಅವರಿಗೆ ಸಾಂತ್ವನವನ್ನು ಕೊಟ್ಟಿದ್ದು ದೇವರ ಆರಾಧನೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಕೂಡ ಕಷ್ಟದಲ್ಲಿ, ನೋವಿನಲ್ಲಿ, ಕಣ್ಣೀರಿನಲ್ಲಿ, ನಿನ್ನ ಕಣ್ಣೀರು ನೆಲದಲ್ಲಿ ಹರಿದು ಹೋಗುವಂತ ನೀರಿನಂತೆ ಇದ್ದರೂ ಕೂಡ ನೀನು ಕೈ ಎತ್ತಿ ಸ್ತೋತ್ರ ಮಾಡೋದಾದ್ರೆ, ಕೈ ಎತ್ತಿ ಆರಾಧನೆ ಮಾಡೋದಾದ್ರೆ, ಕರ್ತನನ್ನ ಸ್ತುತಿಸೋದಾದ್ರೆ ದೇವರು ನಿನ್ನ ಜೊತೆ ನಿಲ್ಲುವಾತನಾಗಿದೆ. ಹಲ್ಲೆಲೂಯಾ. ಕರ್ತನು ನಿನಗೋಸ್ಕರ ಇಳಿದು ಬರುವಾತನಾಗಿದ್ದಾನೆ. ಆದರೂ ದೇವದೂತನನ್ನ ಕಳುಹಿಸುವಾತನಾಗಿದ್ದಾನೆ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಪದಗಳನ್ನ ಹಾಡುತ್ತಿದ್ದರು. ಸ್ತುತಿಪದಗಳನ್ನ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋರು ಪೌಲನು ಇಬ್ರೇ. ಇಡೀ ಕಾರಾಗೃಹದಲ್ಲಿ ನಿಶ್ಶಬ್ದವಾಗಿರುತ್ತೆ ಮತ್ತು ಸೌಂಡ್ ಹೋಗೋದಕ್ಕೆ ಜಾಗ ಇರೋದಿಲ್ಲ. ಅಲ್ಲಿ ಏನಂತಂದ್ರೆ ಇವರು ಹಾಡೋದಕ್ಕೆ ಸ್ಟಾರ್ಟ್ ಮಾಡ. ಆದ್ರೆ ಏನಾಗ್ತಿದೆ, ಅಲ್ಲಿ ಸೆರೆಯಲ್ಲಿದ್ದವರು ಲಕ್ಷ್ಯ ಬಿಟ್ಟು ಕೇಳುತ್ತಿದ್ದರು. ಹಲ್ಲೆಲೂಯಾ. ಟೀಚರ್ ನಿಂತುಕೊಂಡೇ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡು ಟೀಚ್ ಮಾಡಿದ್ರೆ ಮಕ್ಕಳು ಕೇಳಿಸೋದಿಲ್ಲ. ಆದ್ರೆ ಈ ಮಧ್ಯರಾತ್ರಿಯಲ್ಲಿ ಆ ಒಂದು ಕರ್ತಲೆಯ ಸಮಯದಲ್ಲಿ ಮಲಗಿರುವ ಸಂದರ್ಭದಲ್ಲಿ ಏನಂತೆ, ಅವರೆಲ್ಲ ಎದ್ದು ದೇವರ ಆರಾಧನೆ ಹಾಡನ್ನ ಕೇಳುತ್ತಿದ್ದರು. ಹಲ್ಲೆಲೂಯಾ. ಆದ್ರೆ ಅನೇಕ ನಮ್ಮ ಮನೆಗಳಲ್ಲಿ, ಅನೇಕ ಸ್ಥಳಗಳಲ್ಲಿ ನಾವು ಆರಾಧನೆ ಮಾಡುವಾಗ ಕೆಲವು ಬಾರಿ ನಮಗೆ ಅಪೋಸಿಷನ್ಗಳು ಬರ್ತವೆ. ಹಲ್ಲೆಲೂಯಾ. ಆದ್ರೆ ಮುಂದಿನ ದಿನಮಾನದಲ್ಲಿ ಅಪೋಸಿಷನ್ಗಳು ಬರುವುದಲ್ಲ ಬೇರೆ. ಪೇತ್ರನು, ಪೌಲನು ಮತ್ತು ಸೀಲನು ಮಾಡಿದಂತ ಆರಾಧನೆ ನಾವು ಮಾಡೋದಾದ್ರೆ ಅಪೋಸಿಷನ್ ಬರುವುದಿಲ್ಲ. ಗಮನವಿಟ್ಟು ಕೇಳುವವರಾಗಿರುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಕಸ್ಮಾತ್ ಅಲ್ಲಿ ಭೂಕ
ಭೂಕಂಪ ಉಂಟಾಯಿತು, ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೆರಿಕೋ ಕೋಟೆಯಿಂದ ಮುಂದೆ ಬಂದಂತ ಇಸ್ರಾಯೇಲರು ಅವರು ಕರ್ತನೆ ಹೇಳಿದ್ದಾನೆ, ನೀವು ಅಲ್ಲಿ ಹೋಗಿ ನಾನು ಹೇಳಿದಾಗ ಮಾಡಬೇಕು, ನೀವು ಅದನ್ನು ಸುತ್ತಬೇಕು. ಕೊನೆಯ ಸಾರಿ 7ನೇ ಸುತ್ತು ಬರುವಾಗ 7 ಸುತ್ತುಗಳನ್ನು ಸುತ್ತಿ ಆದ ನಂತರ ಅದನ್ನ ನೀವು ಯಾವ ರೀತಿಯಿಂದ ಉದುರಿಸಬೇಕು, ಕೆಳಗಡೆ ಇಳಿಸಬೇಕು. ಸ್ತೋತ್ರಗಳನ್ನ ಮಾಡುವಾಗ ಅದು ಕೆಳಗಡೆ ಬೀಳ್ತದೆ. ಅದು ಹೆಂಗ್ ನಡೆಯಿತು ಅಂತ ಅನ್ಕೊಂಡು ನೀವು ಕೇಳೋದಾದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ನಡೀತಿರುವ ಕಾರ್ಯ ಅವರು ಸ್ತೋತ್ರ ಮಾಡುವಾಗ ಅಕಸ್ಮಾತ್ ಆಗಿ ಭೂಕಂಪ ಉಂಟಾಯಿತು. ಯೆರಿಕೋ ಕೋಟೆಯ ಒಂದು ಆ ಸ್ಥಳದಲ್ಲಿ ಕೂಡ ಅಕಸ್ಮಾತ್ ಆಗಿ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ನಂತರ ಅಲ್ಲಿ ನಡೆದಂತ ಯೆರಿಕೋ ಕೋಟೆದ ಏನ್ ನಡೀತು? ಆ ಒಂದು ಯೆರಿಕೋ ಕೋಟೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಹಲ್ಲೆಲೂಯಾ. ಯೆರಿಕೋ ಕೋಟೆಯ ಗೋಡೆಗಳು ಉರುಳಿ ಬಿದ್ದವು, ಕಲ್ಲುಗಳು ಉರುಳಿ ಬಿದ್ದವು ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಸ್ತೋತ್ರದ ಮುಂದೆ ಯಾವ ಎಸಿಸಿ ಸಿಮೆಂಟ್ ಕೂಡ ನಿಲ್ಲೋದಿಲ್ಲ. ಹಲ್ಲೆಲೂಯಾ. ಕರ್ತನು ಅಷ್ಟು ಆ ಒಂದು ಸ್ತೋತ್ರಕ್ಕೆ ಅಷ್ಟು ಬಲ, ಶಕ್ತಿ, ಆ ಒಂದು ಸಾಮರ್ಥ್ಯ ಇದೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ವಿರುದ್ಧವಾಗಿ ಸೈತಾನನು ಎಸಿಸಿ ಗಿಂತ ಸ್ಟ್ರಾಂಗ್ ಆಗಿ ಕೋಟೆ ಹಾಕಿರ್ತಾನೆ, ಆದ್ರೆ ಆ ಎಸಿಸಿ ಗಿಂತ ಸ್ಟ್ರಾಂಗ್ ಆಗಿರೋ ಕೋಟೆಯನ್ನು ಕೂಡ ಉರುಳಿಸಲು ಶಕ್ತವಾದ ನಮ್ಮ ಆಯುಧ ಇದೆ, ಅದು ಸ್ತುತಿ, ಸ್ತೋತ್ರ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನು ಮುಗಿದಿಲ್ಲ ಆ ಒಂದು ಸುವಾರ್ತೆಯ ಆ ಒಂದು ಏನು ಕೂಟ ಇನ್ನು ಮುಗಿದಿಲ್ಲ. ಅಲ್ಲಿ ಜನರು ಅಲ್ಲಿರುವಂತ ಕಾರಾಗೃಹದವರು ಕೇಳಿಸ್ಕೊಳ್ತಾ ಇದ್ದಾರೆ. ಈ ಅಲ್ಲೋಲ ಆದಾಗ ಯಾರಿಗೆ ಎಚ್ಚರ ಆಯ್ತು? ಸೆರೆ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯನ್ನು ಕದಗಳನ್ನು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆ ಎಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಕೆಳಕ್ಕೆ ಹಾರಿ ನಡುಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರೆಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಎಂದು ಕೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಅವನಿಗೆ ಯಾವುದೇ ರೀತಿಯ ರಕ್ಷಣೆ ವಾಕ್ಯ ಹೇಳ್ಕೊಟ್ಟಿಲ್ಲ. ಅವನಿಗೆ ಯಾವುದೇ ರೀತಿಯಲ್ಲಿ ನೀನ್ ಹಿಂಗ್ ಮಾಡಬೇಕಪ್ಪ, ನೀನು ಕ್ರಿಸ್ತನಲ್ಲಿ ನಂಬುದ್ರೆ ನಿನ್ನನ್ನು ಸ್ವಸ್ಥ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ, ನೀನು ಆಪರೇಷನ್ ಮಾಡುವ ಅಗತ್ಯ ಇಲ್ಲ, ನಿನಗೆಲ್ಲವೂ ಕೂಡ ಹಾಗೆ ಸ್ವಸ್ಥವಾಗ್ತದೆ, ಕರ್ತನ ಮುಟ್ಟಿದ್ರೆ ನೀನು ಬಿಡುಗಡೆ ಆಗ್ತೀಯ, ದೆವ್ವದಿಂದ ಬಿಡುಗಡೆ ಆಗ್ತೀಯ, ಯಾವ ಮಾತನ್ನ ಹೇಳ್ತಾ ಇಲ್ಲ. ಅಲ್ಲಿ ಪೌಲನು ಮತ್ತು ಸೀಲನು ಏನ್ ಮಾಡಿದ್ದು? ಕೇವಲ ವರ್ಷಿಪ್ ಮಾಡಿದ. ಹಲ್ಲೆಲೂಯಾ. ಆರಾಧನೆ ಮಾಡಿದ. ಕೇವಲ ಆರಾಧನೆ ಮಾಡಿದ ನಿಮಿತ್ತವಾಗಿ ಅವನಿಗೆ ದೇವರ ಆತ್ಮನೇ ನನ್ನಲ್ಲಿ ನನಗೆ ರಕ್ಷಣೆ ಇಲ್ಲ, ನನಗೆ ಯಾರು ಕೂಡ ರಕ್ಷಣೆ ಕೊಡುವುದಿಲ್ಲ, ನನಗೆ ನಿತ್ಯ ಜೀವ ಇಲ್ಲ ಅಂತ ಅಂದುಕೊಂಡು ಆತನಿಗೆ ಪ್ರೇರೇಪಣೆ ಕೊಟ್ಟಾಗ ಅಲ್ಲಿ, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಎಂದು ಅಲ್ಲಿ ಕೇಳುತ್ತಿರುವುದನ್ನು ನಾವು ಗಮನಿಸ್ತೇವೆ. ಹಲ್ಲೆಲೂಯಾ. ನಿಮ್ಮ ಬಳಿಗೆ ಬರುವಂತ ಆತ್ಮಗಳನ್ನ, ಈ ರೀತಿಯ ಕನ್ವಿಕ್ಷನ್ ಅನ್ನ, ಈ ರೀತಿಯ ಆ ಒಂದು ಪಾಪ ಪ್ರಜ್ಞೆ ಅವರಲ್ಲಿ ತರೋದಾದ್ರೆ, ಪಶ್ಚಾತ್ತಾಪದ ಆಲೋಚನೆ, ಮಾನಸಾಂತರ ಆಲೋಚನೆ ನಿಮ್ಮ ಬಳಿ ತರೋದಾದ್ರೆ ಪ್ರಿಯರೇ, ನೀವು ಮುಂದಿನ ಮಾತುಗಳನ್ನ ಕೇಳ್ತೀರಿ. ಅವರ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಹೇಳಿ ಅವನಿಗೂ ಅವನ ಮನೆಯಲ್ಲಿ ಇದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಹಲ್ಲೆಲೂಯಾ. ಎಷ್ಟು ಸುಲಭ ಅಲ್ಲ ದೇವರ ವಾಕ್ಯವನ್ನು ಸಾರದು. ಹಲ್ಲೆಲೂಯಾ. ಇವ್ರ ಜೀವಿತದಲ್ಲಿ ಅಷ್ಟು ಸುಲಭವಾಗಿ, ಅಂದ್ರೆ ಆ ಸಂದರ್ಭದಲ್ಲಿ ಮಾತ್ರ ಹೇಳ್ತಾ ಇಲ್ಲ, ಅದರಿಂದ ಪೆಟ್ಟುಗಳನ್ನ, ಏಟುಗಳನ್ನ, ನಿಂದೆಗಳನ್ನ, ಅವಮಾನಗಳನ್ನ ತಿಂದಿದ್ದಾರೆ. ಅದು ತಿಂದ್ರೆ ಮಾತ್ರ ನಮಗೆ ಸುವಾರ್ತೆ ಆರೋದಕ್ಕೂ, ಅದೇ ರೀತಿಯಲ್ಲಿ ಆತ್ಮನ ಭಾರ ಇರುವುದಕ್ಕೂ ಕರ್ತನ ಕೊಡುವ ಆತನಾಗಿದೆ. ಆದ್ರೆ ಆ ಸಂದರ್ಭವನ್ನು ನೆನಪಿಸಿರಿ, ಅವ್ರಿಗೆ ಏನೂ ಮಾಡ್ತಾ ಇಲ್ಲ, ಎಲ್ಲ ಕರ್ತನ ಮಾಡ್ತಾ ಇದ್ದಾನೆ, ಎಲ್ಲ ಪರಿಶುದ್ಧಾತ್ಮನ ಮಾಡ್ತಾ ಇದ್ದಾನೆ, ಎಲ್ಲ ಪರಿಶುದ್ಧಾತ್ಮನ ಚಲನೆ. ಕಾರಾಗೃಹದಲ್ಲಿರುವ ಒಂದು ವೇಳೆ ಅಲ್ಲಿ ಪೌಲ ಸೀಲರು ಅವರು ಹತ್ಕೊಂಡು ಕೂರ್ಬೇಕಿತ್ತು, ನೋವು ಪಡ್ಕೊಂಡು ಹತ್ಕೊಂಡು, ನಾವು ಇಷ್ಟೊಂದು ಸುವಾರ್ತೆ ಸಾರಿದ್ವಿ, ನಾವು ಇಷ್ಟೊಂದು ಆತ್ಮಗಳನ್ನು ತರೋದಕ್ಕೆ ಪ್ರಯತ್ನ ಪಟ್ವಿ, ಜನರ ಬಳಿಗೆ ಹೋದ್ವಿ, ಅವರಿಗೆಲ್ಲ ಇದ್ದಂತ ಸಹಾಯಗಳನ್ನ ಮಾಡಿದ್ವಿ, ಅವರಿಗೋಸ್ಕರ ನಾವು ಕೆಲಸಗಳನ್ನ ಮಾಡಿದ್ವಿ, ಆದ್ರೆ ನಮ್ಗೆ ಬಂದದ ಪಾಲು ಇದೆ ಅಲ್ವಾ ಅನ್ನೋದನ್ನ ಯೇಸು ಕ್ರಿಸ್ತನ ವಿರುದ್ಧವಾಗಿ ಅವರು ಮಾತನಾಡಲಿಲ್ಲ, ವಿರುದ್ಧವಾಗಿ ಆಲೋಚನೆ ಮಾಡಲಿಲ್ಲ. ಅವರು ಏನ ಮಾಡ್ತಾ ಇದ್ದಾರೆ? ನಮ್ಮ ಕರ್ತನಿಗೆ ಇದು ಅಸಾಧ್ಯವಾದದೇ ಅಲ್ಲ, ದೇವರ ನಿಮಿತ್ತವಾಗಿ ಕರ್ತನ ನಿಮಿತ್ತ ಪಾಡುಪಡ್ತಾ ಇದ್ದೇವಾ? ಪಡ್ತಾ ಇದ್ದೇವೆ ಅಂತಂದ್ರೆ ದೇವದೂತನ ಎಂಟ್ರಿ ಆಗುತ್ತೆ ಅಂತ. ಹಲ್ಲೆಲೂಯಾ. ಅಲ್ಲಿ ಪೇತ್ರನ ವಿಚಾರವಾಗಿ ನೋಡುವಾಗಲೂ ಕೂಡ ಪೇತ್ರನ ಕಾರಾಗೃಹವಿದ್ದಾಗ ಸುಮ್ಮನೆ
ಸುಮ್ಮನೆ ಮಲಗಿಕೊಂಡಿದ್ದಾನೆ. ಯಾಕೆಂದ್ರೆ ಅವನು ನಿಶ್ಚಿಂತನಾಗಿ ಮಲಗಿದ್ದಾನೆ. ಯಾಕಂದ್ರೆ ನನ್ನ ಕರ್ತನಿದ್ದಾನೆ. 3.5 ವರ್ಷಗಳ ಕಾಲ ನನ್ನನ್ನು ನಡೆಸಿದ ಕರ್ತನು ನನ್ನ ಕೈ ಬಿಡುವುದಿಲ್ಲ. ಆತನು ಖಂಡಿತವಾಗಿ ಇಳಿದು ಬರ್ತಾನೆ. ಒಂದು ವೇಳೆ ಆತನು ಬೇರೆಯವರನ್ನ ಸಂಬಂಧದಲ್ಲಿ ಬಿಸಿ ಇರೋದಾದ್ರೆ ಗಣಗಳ ದೇವದೂತರನ್ನು ನನಗೋಸ್ಕರ ಕಳುಹಿಸುತ್ತಾನೆ. ಹಲ್ಲೆಲೂಯಾ. ಈ ದಿನಮಾನಗಳಲ್ಲಿ ನಮ್ಮ ಆತ್ಮಗಳನ್ನ ಕರೆದುಕೊಂಡು ಬರುವಂತ ರೀತಿ ಈ ರೀತಿಯಲ್ಲಿ ಮಾರ್ಪಡಬೇಕು ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ಒಂದೇ ಇನ್ನ ಎಕ್ಸಾಂಪಲ್ ಅನ್ನ ಹೇಳಿ ಮುಗಿಸಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 26ನೇ ವಚನ. ಇದು ಕೂಡ ವಿಭಿನ್ನವಾದ ಒಂದು ರಿವೈವಲ್ ಎಂದು ನಾವು ನೋಡ್ತಾ ಇದ್ದೇವೆ. ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣದ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ಹಲ್ಲೆಲೂಯಾ. ಎಂತ ಟಫ್ ಕೆಲಸ, ಎಂತ ಟಫ್ ಕೆಲಸ. ಗಾಜಾಕ್ಕೆ ನೀನು ಹೋಗ್ಬೇಕು, ಅದು ಅಡವಿ. ಮೊದಲೇ ಅಡ್ರೆಸ್ ಹೇಳ್ತದೆ, ಅಡವಿ, ಅದು ಕಾಡಿಗೆ ನೀನು ಹೋಗ್ತಾ ಇದ್ದೀಯ, ಕಾಡಿಗೆ ನೀನು ಹೋಗ್ತಿದ್ದೀಯ. ಅನೇಕ ಜನರಿಗೆ ನಾವು ಲಾಸ್ಟ್ ಟೈಮ್ ಮಿಷನರಿ ಅನ್ನೋಂಥ ವರ್ಡ್ ನೀವು ಕೇಳಿಸ್ಕೊಂಡ್ರೆ, ನೀವು ಹೊಸದಾಗಿರ್ಬೋದು ಮಿಷನರಿ ಅಂದ್ಕೊಂಡು ಕೇಳುವಂತ ವರ್ಡ್. ಮಿಷನರಿ ಅವರಿಗೆ, ಒಂದು ವೇಳೆ ಮಿಷನರಿ ಕಾಲಿಂಗ್ ಅನ್ನ ಹೊಂದಿದವರಿಗೆ ಈ ರೀತಿಯ ಪರಿಸ್ಥಿತಿಯಲ್ಲೂ ಸೇವೆ ಮಾಡೋದಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಅಲ್ಲಿಯ ಪ್ರದೇಶ ಏನು ಅಂತ ಅನ್ಕೊಂಡು ಗೊತ್ತಿಲ್ಲ, ಜನ ಯಾರು ಅಂತ ಗೊತ್ತಿಲ್ಲ, ಭಾಷೆ ಏನು ಅಂತ ಗೊತ್ತಿಲ್ಲ, ಅಲ್ಲಿರುವಂತ ಗವರ್ಮೆಂಟ್ ಹೇಗಿದೆ ಅಂತ ಗೊತ್ತಿಲ್ಲ, ಅಲ್ಲಿಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿದೆ ಅಂತ ಗೊತ್ತಿಲ್ಲ, ಅಲ್ಲಿಯ ಪೌರತ್ವ ನಮಗೆ ಇರೋದಿಲ್ಲ. ಆದರೆ ದೇವರು ಡೈರೆಕ್ಟ್ ಆಗಿ ಫಿಲಿಪ್ಪನಿಗೆ ಹೇಳಿದ ರೀತಿಯಲ್ಲಿ, ನೀನು ಎದ್ದು ದಕ್ಷಿಣದ ಕಡೆಗೆ ಯೆರೂಸಲೇಮಿನಿಂದ ಗಾಜಾಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಒಂದು ಅಡವಿ. ಏನ್ ಮಾಡ್ಬೇಕು ಅಂತಾನೆ ಹೇಳ್ತಾ ಇಲ್ಲ, ಯಾರಿದ್ದಾರೆ ಅಂತ ಹೇಳ್ತಾ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ. ಅವರು ಎದ್ದು ಹೊರಟು ಹೋದನು. ಅವನು ಏನಂತಂದ್ರೆ, ದೇವರಾತ್ಮನ ಹೇಳಿದ್ದಾನೆ, ನಾನು ಹೋಗ್ತೀನಿ, ನಾನು ಹೊರಡ್ತಾ ಇದ್ದಾನೆ. ಹೋಗುತ್ತಿರುವಾಗ ಐಥಿಯೋಪ್ಯ ದೇಶದ ಒಬ್ಬ ಮನುಷ್ಯನನ್ನು ಕಂಡನು. ಅವನು ಕಂಚುಕಿಯು ಐಥಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯು, ಆಕೆ ಎಲ್ಲ ಖಜಾನೆಯ ಮೇಲ್ವಿಚಾರಕನೂ ಆಗಿದ್ದನು. ಅವನು ದೇವರ ಆರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂತಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕೂತುಕೊಂಡು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿದ್ದನು. ನೋಡ್ರಿ, ಅವನು ದೇವರಾಧನೆಗೆ ಹೋಗ್ತಾ ಇದ್ದಾನೆ, ಆದ್ರೆ ಅವನಿಗೆ ಪರಿಪೂರ್ಣವಾಗಿ ಯೇಸು ಕ್ರಿಸ್ತನ ವಿಚಾರವಾಗಿ, ಆತನಿಗೆ ಸತ್ಯವೇದದಲ್ಲಿ ಬರೆಯುವ ವಿಚಾರವಾಗಿ ಜ್ಞಾನ ಇಲ್ಲ. ಆ ದೇವರಾತ್ಮನ ಫಿಲಿಪ್ಪನಿಗೆ, ನೀನು ಆ ರಥದ ಹತ್ತಿರ ಹೋಗಿ ಅದರ ಸಂಗಡಲೇ ನಡೆ ಎಂದು ಹೇಳಿದನು. ಫಿಲಿಪ್ಪನು ಹೋಗಿ ಆ ಮನುಷ್ಯನು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ಎಲೈ, ನೀನು ಓದುವುದು ನಿನಗೆ ತಿಳಿಯುತ್ತದೋ ಅನ್ನಲು. ಹಲ್ಲೆಲೂಯಾ. ಅಲ್ಲಿ ಯಾವುದೇ ರೀತಿಯಲ್ಲಿ ನೀನು ರಕ್ಷಣೆ ಹೊಂದು ಹಿಂಗೆ ದೇವರು ಮಾಡ್ತಾರೆ, ಯೇಸುವೆ ಮಾಡ್ತಾರೆ, ಇದ್ರ ವಾಕ್ಯವನ್ನು ಹಂಗ್ ತಿಳ್ಕೋಬೇಕು, ಹಿಂಗ್ ತಿಳ್ಕೋಬೇಕು ಅಂತ ಅನ್ಕೊಂಡು ಏನು ಹೇಳ್ತಾ ಇಲ್ಲ. ನೀನು ಓದ್ತಿರೋದು ನಿಮ್ಗೆ ಅರ್ಥ ಗೊತ್ತಾಗ್ತಿದ್ಯಪ್ಪ, ಅಷ್ಟೇ ಕೇಳಿ. ಹಲ್ಲೆಲೂಯಾ. ಕೆಲವು ಬಾರಿ ನಮ್ಮ ಒಂದು ಮಾತುಗಳು ದೇವರ ಮಾತುಗಳಾಗಿ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ. ದೇವರ ಮಾತುಗಳಾಗಿ ಮಾರ್ಪಡುತ್ತದೆ. ರೆವಲ್ಯೂಷನ್ ವರ್ಡ್ ಆಗಿ ಮಾರ್ಪಡುತ್ತದೆ, ರೆಮಾ ವರ್ಡ್ ಆಗಿ ಮಾರ್ಪಡುತ್ತದೆ. ನಾವು ಸಾಮಾನ್ಯವಾದ ಪ್ರಶ್ನೆ ಕೇಳಿರ್ತೀವಿ, ಅದು ಅವರಿಗೆ ಹೃದಯಕ್ಕೆ ಅಲ್ಲದು ನೆಟ್ಟಂತ ಆಗಿರುತ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ನಿಂತುಕೊಂಡು ಬಾಯಿ ತೆರೆದು ಮಾತನಾಡೋದು ಬಹಳ ಪ್ರಾಮುಖ್ಯ. ನಾವು ಮಾತನಾಡದೆ ಹೋದ್ರೆ ದೇವರ ಕಾರ್ಯ ಅಲ್ಲಿ ನಡೆಯೋದಿಲ್ಲ. ಇಲ್ಲಿ ನಾವು ನೋಡಿದ್ರೆ, ಅವನು ಯಾರಾದ್ರೂ ನನಗೆ ಅರ್ಥ ತಿಳಿಸಿ ಕೊಟ್ಟ ಹೊರತು ಅದು ನನಗೆ ಹೇಗೆ ತಿಳಿದೀತು ಎಂದು ಹೇಳಿ, ನೀನು ರಥವನ್ನು ಹತ್ತಿ ನನ್ನ ಬಳಿಯಲ್ಲಿ ಕುಳಿತುಕೋ ಎಂಬುದಾಗಿ ಫಿಲಿಪ್ಪನನ್ನು ಕೇಳಿಕೊಂಡನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಫಿಲಿಪ್ಪನ ಯಾರು ಅಂತ ನಮಗ್ ಗೊತ್ತಿದೆ. ಐಥಿಯೋಪ್ಯದ ಕಂಚುಕಿಗೆ ಏನು ಗೊತ್ತಿದೆ ಆ ಫಿಲಿಪ್ಪನ್ ಯಾರು ಅಂತ? ಫಿಲಿಪ್ಪನನ್ನು ಒಂದ್ಸರಿ ನೋಡಿಲ್ಲ, ಒಂದ್ಸರಿ ನಡೆದು ಹೋಗಿಲ್ಲ. ಯೇಸು ಕ್ರಿಸ್ತನ ಬಗ್ಗೆ ಆತನಿಗೆ ಗೊತ್ತಿದೆ, ಆದ್ರೆ ಯೇಸು ಕ್ರಿಸ್ತನ ವಿಚಾರವಾಗಿ ಆತನಿಗೆ ತಿಳಿದಿಲ್ಲ. ಆದ್ರೆ ದಾರಿ ಹೋಗರ ರೀತಿಯಲ್ಲಿ ಸಿಕ್ಕಿದಂತ ನಿಮ್ಗೆ ಅರ್ಥ ಗೊತ್ತೇನಪ್ಪ ಅಂತ ಅನ್ಕೊಂಡು ಹೇಳಿದ್ರೆ, ಅವನ ಹತ್ರ ಕೂರಿಸಿ ರಥದಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಈ ಒಂದು ಎಲ್ಲಾ ವಿಚಾರವನ್ನ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಅನ್ನ ಮಾಡಿದಂತ ಯಾರಾಗಿದ್ದಾರೆ? ದೇವರಾತ್ಮನಾಗಿದ್ದಾನೆ. ಹಲ್ಲೆಲೂಯಾ. ದೇವರಾತ್ಮನೇ ಕಳಿಸಿದನು. ಐಥಿಯೋಪ್ಯದ ಆ ವ್ಯಕ್ತಿ ಅಲ್ಲಿ ಬರುವಾಗ ಆತನು ಮಾಡಿದನು. ಅದೇ ಒಂದು ರಥದ ಬಳಿ ಅವನು ನಡೆಯುವಂತೆ ಫಿಲಿಪ್ಪನನ್ನ ಮಾಡಿದನು. ಫಿಲಿಪ್ಪನು ಕೇಳುವಂತ ಸಂದರ್ಭದಲ್ಲಿ ಫಿಲಿಪ್ಪನಿಗೆ ಆತನು ಉತ್ತರ ಕೊಟ್ಟು, ಬಾರಪ್ಪ ನನ್ನ ರಥದಲ್ಲಿ ಕುಳಿತುಕೋ, ನನಗೆ ಅರ್ಥವನ್ನ ಹೇಳು ಎಂದು ಹೇಳಿದ. ಅಷ್ಟಕ್ಕೆ ಮಾತ್ರ ಮುಗಿಲಿಲ್ಲ, ರಥವನ್ನ ನಿಲ್ಲಿಸಿ ದೀಕ್ಷಾ ಸ್ನಾನವನ್ನ ಹೊಂದಿದ್ದಾನೆ. ದೀಕ್ಷಾ ಸ್ನಾನ ಮಾಡೋದಕ್ಕೆ ಅಲ್ಲಿ ಯಾವ ಪಾಸ್ಟರ್ ಅವನಿಗೆ ಕೇಳಲಿಲ್ಲ, ವಿಶ್ವಾಸಿ ಅವನಿಗೆ ಕೇಳಲಿಲ್ಲ, ಯಾವ ಹಿರಿಯ ವಿಶ್ವಾಸಿ ಅವನನ್ನ ಕೇಳಲಿಲ್ಲ. ಅವನಾಗ ಅವನು ಹೇಳ್ತಾನೆ, ನೀರು ಕಾಣ್ತಾ ಇದೆಯಲ್ಲ, ಈಗ ನನಗೆ ದೀಕ್ಷಾ ಸ್ನಾನ ಕೊಡು ಎಂದು ಹೇಳ್ತಾನೆ.
ಈ ದಿನಮಾನಗಳಲ್ಲಿ ಪ್ರೇರೆ ಕರ್ತನು ಆ ರೀತಿಯಲ್ಲಿ ನಮ್ಮನ್ನು ನಡೆಸಲಿಕ್ಕಿದ್ದಾನೆ. ನಾವು ಸಿದ್ಧವಾಗಬೇಕಾಗಿದೆ. ಹಲ್ಲೆಲೂಯಾ. ನಾವು ಸಿದ್ಧವಾಗಬೇಕಾಗಿದೆ. ಆತ್ಮಗಳನ್ನ ನಾವು ಆದಾಯ ಮಾಡಬೇಕಾಗಿದೆ. ಕಷ್ಟದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ, ರೋಗದಲ್ಲಿ ಅನೇಕ ಜನ ಹಾಸ್ಪಿಟಲ್ಗೆ ಹೋಗಿ ಹಣವನ್ನ ಸುರಿತಾ ಇದ್ದಾರೆ. ಅಂತ ಒಂದು ಅನೇಕ ಜನರು ಆ ಒಂದು ಹಾಸ್ಪಿಟಲ್ಗೆ ಸುರಿದು ಅನೇಕ ಜನ ಸುಸೈಡ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಒಬ್ಬರಿಗೊಬ್ಬರು ಕೊಲೆಯನ್ನ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರ ಪ್ರಾಣ ಹರಣವನ್ನ ಮಾಡ್ತಾ ಇದ್ದಾರೆ. ಇದನ್ನ ಕಾಪಾಡುವುದಕ್ಕೆ ದೇವರು ಇನ್ನೊಬ್ಬ ದೇವದೂತನ ಕಳಿಸಲಿಂದ ಕಾಯುತ್ತಾ ಕೂರಿದ್ರೆ ಆಗೋದಿಲ್ಲ. ನಾವೇ ಆತನ ಪ್ರಾಯಭಾರಿಗಳಾಗಿದ್ದೇವೆ. ನಾವೇ ಆ ಸ್ಥಳಗಳಿಗೆ ಹೋಗಬೇಕಾಗಿದೆ. ಕರ್ತನು ನಮ್ಮನ್ನು ಕಳುಹಿಸುವಾತನಾಗಿದ್ದಾನೆ. ನಾವು ಕಾರ್ಯ ಮಾಡೋದಿಲ್ಲ, ಆತನು ಕಾರ್ಯ ಮಾಡ್ತಾನೆ. ಅದಕ್ಕೋಸ್ಕರ ಪ್ರವಾದಿಯಾದ ದಾನಿಯೇಲನ ಗ್ರಂಥದಲ್ಲಿ 12ನೇ ಅಧ್ಯಾಯ 3ನೇ ವಚನ ಈ ರೀತಿಯಲ್ಲಿ ಬರೀತಾ ಇದೆ. ಪ್ರವಾದಿಯಾದ ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 3ನೇ ವಚನ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸರು, ಬಹುಜನರನ್ನು ಸಧರ್ಮಿಗಳನ್ನಾಗಿ ಮಾಡುವವರು, ಯುಗ ಯುಗಾಂತರದಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುವಾರ್ತೆ ಸಾರುವವರೇ, ನೀವು ಮುಂದಿನ ದಿನಮಾನದಲ್ಲಿ ನೀವು ನಕ್ಷತ್ರಗಳಾಗಿರುತ್ತೀರಿ. ಹಲ್ಲೆಲೂಯಾ. ಸುವಾರ್ತೆ ಸಾರುವವರ ಪಾದಗಳು ಚಂದವಾಗಿದವೆ, ಅಂದವಾಗಿದವೆ ಎಂದು ಯಾರು ಹೇಳ್ತಾ ಇದ್ದಾರೆ? ಮನುಷ್ಯ ಹೇಳಿರೋದಲ್ಲ, ದೇವರು ಹೇಳ್ತಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ. ಸತ್ತನಂದ್ರೆ ನಮಗೆ ಬಹಳ ಫೀಲ್, ಅವರು ಉಡುವ ತನಕ, ಅವರ ಕಾರ್ಯಗಳನ್ನ ಮಾಡುವ ತನಕ. ಆದ್ರೆ ಸಾಯಕ್ಕಿಂತ ಮುಂಚೆ ಅವನು ಮರಣಕ್ಕೆ ಹೋಗದಂತೆ ನಾವು ತಡೆಯೋದಾದ್ರೆ ಪ್ರಿಯರೇ, ಅವನನ್ನ ಏನನ್ನ ಹೇಳ್ತಾ ಇದ್ರೆ, ಅವನು ಆತನನ್ನ ಮರಣದಿಂದ ನೀನು ಕಾಪಾಡ್ತೀಯಂತೆ. ಅದೇ ರೀತಿಯಲ್ಲಿ ಆತನ ಎಲ್ಲಾ ಪಾಪಗಳು ಕ್ಷಮಾಪಣೆ ಹೊಂದುವುದಕ್ಕೆ ನಿನ್ನ ಸುವಾರ್ತೆ ಸಾರಿದ ಆ ಒಂದು ಪ್ರಯತ್ನ ಅದು ಕಾರಣವಾಗ್ತದೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಆತನ ಹೇಳ್ತಾ ಇದ್ದಾರೆ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸಲು. ಯಾರ ಜ್ಞಾನಿಗಳು? ಇನ್ನೊಬ್ಬರಿಗೆ ಸುವಾರ್ತೆ ಹೇಳಿ ದೇವರ ರಾಜ್ಯಕ್ಕೆ ಕರೆದುಕೊಂಡು ಬರುವವನೇ ಆತನು ಜ್ಞಾನಿಯಾಗಿದ್ದಾನೆ ಎಂದು ದಾನಿಯೇಲನ ಮುಖಾಂತರವಾಗಿ ದೇವರು ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸ ಈ 2 ವಾಕ್ಯಗಳನ್ನು ವಾಗ್ದಾನವಾಗಿ ತೆಗೆದುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಯೇಸಪ್ಪ. ಕರ್ತನೇ, ಈ ದಿನದಲ್ಲಿ ಸ್ವಾಮಿ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಬಂದಿದ್ದೇವಲ್ಲ ರಾಜ. ಕರ್ತನೇ, ನಮಗೆ ತಲಾಂತುಗಳನ್ನು ಕೊಟ್ಟಿದೆಯಲ್ಲ. ಕರ್ತನೆ, ನಮಗೆ ಆಲೋಚನೆಯನ್ನು ಕೊಟ್ಟಿದೆಯಲ್ಲ, ಬುದ್ಧಿವಂತಿಕೆಯನ್ನು ಕೊಟ್ಟಿದೆಯಲ್ಲ. ನಮಗೆ ಕರ್ತನೆ ರಾಜ ನಮಗಿರುವಂತಹ ಫೆಸಿಲಿಟಿಗಳನ್ನು ಕೊಟ್ಟಿದೆಯಲ್ಲ. ಇದನ್ನ ಕರ್ತನೆ ಇಲ್ಲೇ ನಾವು ತಿಂದು ಉಂಡು ಕರ್ತನೆ ಇಲ್ಲೇ ನಾವು ಬದುಕೋದಕ್ಕೆ ಕರ್ತನೆ ರಾಜ ಪಡೆದಿಲ್ಲ ರಾಜ. ನಿನ್ನ ರಾಜ್ಯದ ಕೆಲಸವನ್ನ ಮಾಡುವುದಕ್ಕೆ ನಮ್ಮನ್ನ ನೀನು ಕಳುಹಿಸಿದೆಯಲ್ಲ. ಒಂದೊಂದು ಕುಟುಂಬದ ಮಧ್ಯದಲ್ಲಿ ಇಟ್ಟಿದೆಯಲ್ಲ, ಒಂದೊಂದು ಏರಿಯಾದಲ್ಲಿ ನಮ್ಮನ್ನ ಇಟ್ಟಿದೆಯಲ್ಲ, ಒಂದೊಂದು ಸ್ಥಳದಲ್ಲಿ ನಮ್ಮನ್ನ ಇಟ್ಟಿದೆಯಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ ರಾಜ, ಏರಿಯಾಗೋಸ್ಕರ ಪ್ರಾರ್ಥನೆ ಮಾಡುವಂತ, ಸರ್ಕಲ್ಗೋಸ್ಕರ ಪ್ರಾರ್ಥನೆ ಮಾಡುವಂತ, ನಮ್ಮ ನೆರೆಹೊರೆಯವರಿಗೆ ಪ್ರಾರ್ಥನೆ ಮಾಡುವಂತ, ಕರ್ತನೆ ನಮ್ಮ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡುವಂತ, ಅವರ ರಕ್ಷಣೆಗೋಸ್ಕರ, ಅವರ ಒಂದು ಉನ್ನತಿಗೋಸ್ಕರ ಮೊರೆ ಇಡುವಂತ ಕರ್ತನೆ ಪ್ರಾರ್ಥನಾ ವೀರನ್ನ ನಮ್ಮನ್ನ ಇಟ್ಟಿದೆಯಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ. ಆ ಕಾರ್ಯವನ್ನು ನಾವು ಮರೆಯದೆ ಮಾಡುವಾಗ ನಮಗೆ ಸಹಜಸ್ತವನ್ನ ಚಾಚು ಕರ್ತನೆ. ನಾವು ಪ್ರಯತ್ನ ಪಡದಂತೆ ಹಾಗೆ ಇರುವಂತೆ ನಮ್ಮಲ್ಲಿ ಕರ್ತನೆ ನಿರ್ಲಕ್ಷ್ಯ ಸೋಮೇರಿತನವನ್ನ ತಂದಾಕುವಂತ ಸೈತಾನನೇ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾನೆ, ಬಿಡುಗಡೆ ಉಂಟು ಮಾಡಿ ನಿಲ್ತಾನೆ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಇವತ್ತಿನ ದಿವಸ ವಾಗ್ದಾನದ ವಾಕ್ಯ ದಾನಿಯೇಲನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 3ನೇ ವಚನ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನ. ಇದನ್ನು ನೀವು ಓದಿಕೊಳ್ಳಬೇಕಾಗಿ ಕೇಳ್ಕೊಳ್ತೀನಿ.